ಗೈಸ್ ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಚಾಮರಾಜಪೇಟೆ ಕಡೆ ಬಂದಿದ್ದೀವಿ. ಇಲ್ಲಿ ನೋಡೋಕ್ರೆ ವಾಸು ದೊನ್ನೆ ಬಿರಿಯಾನಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್. ಗೈಸ್ ಏನಂತ ಹೇಳಿದ್ರೆ ಎಲ್ಲರೂ ಕೈಯಲ್ಲೂ ಕುಷ್ಕ ಇತ್ತು. ಸೊ ಕುಷ್ಕನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಚಾಮರಾಜಪೇಟೆ ಟುವರ್ಡ್ಸ್ ಬಸವನಗುಡಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಚೆಕ್ಔಟ್ ಮಾಡಿ. ಸೊ ಈಸಿಲಿ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಿಡುತ್ತೆ. ಸೊ ಹೋಗ್ಬಿಟ್ಟು ಟ್ರೈ ಮಾಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀವಿ. ಸೊ ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗ ಈ ಥರ ಜಾಸ್ತಿ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ, ಫುಡ್ ವೀಡಿಯೋಸ್. ಗಾಯ್ಸ್, ಸೊ ಬಿಸಿ ಅವ್ರ ಹತ್ರ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತರಿಸಿದ್ದೀವಿ. ಚಿಲ್ಲಿ ಚಿಕನ್ ಇಷ್ಟ ಆಯಿತು, ಬಟ್ ಚಿಲ್ಲಿ ಚಿಕನ್ ಇಲ್ಲ, ಗುಂಟೂರು ಚಿಕನ್ ಸರ್ ಇವತ್ತು ಇರೋದು ಅಂತ ಅಂದ್ಬಿಟ್ರು. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ನೋಡಿ, ಒಳ್ಳೆ ಗುಂಟೂರು ಚಿಕನ್. ಇನ್ನೊಂದು ಮಸಾಲ ಜೊತೆ ತಿನ್ನಬೇಕು, ಟೇಸ್ಟ್ ಗೊತ್ತಾಗ್ತಾಯಿಲ್ಲ, ಬಟ್ ಬಿಸಿ. ಲೈಟ್ ಮಸಾಲ, ಲೈಟ್ ಫ್ಲೇವರ್ ಅಂತಲೇ ಹೇಳ್ಬೇಕು. ಬಟ್ ಗುಂಟೂರು ಚಿಕನ್ ಆಗಿದ ತಕ್ಷಣ ಸ್ವಲ್ಪ ಜಾಸ್ತಿ ಖಾರ ಇದ್ದರೆ ಇನ್ನೂ ಸೂಪರ್ ಆಗಿರೋದು. ಬಟ್ ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ, ಗ್ರೇವಿಯಾಗಿ ಬರುತ್ತೆ, ಓಕೆ. ಬಟ್ ಲೈಕ್ ಡೀಸೆಂಟ್ ಟೇಸ್ಟಲ್ಲಿ ಇರುತ್ತೆ ಅಂತಲೇ ಹೇಳ್ಬೇಕು. ಪಕ್ಕದಲ್ಲಿ ಕಬಾಬ್ ಇದೆ ನೋಡಿ, ಕಬಾಬ್ ಅಂತೂ ಬ್ರೇಕ್ ಮಾಡ್ತಾಯಿದ್ರೆ ಬಿಸಿ ಆದಂಥ ಕಬಾಬು. ಸ್ವಲ್ಪ ಜಾಸ್ತಿ ಫ್ಲೈಸ್ ಬರ್ತಾಯಿದೆ, ಸ್ವಲ್ಪ ಬಿಸಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ ಅಷ್ಟೇ. ಚೆನ್ನಾಗಿದೆ, ಜ್ಯೂಸಿ ಆಗಿದೆ, ಬಟ್ ಡಿಫ್ರೆಂಟ್ ಮಸಾಲ. ಈ ಥರ ಕಬಾಬ್ ನಾನು ಟ್ರೈ ಮಾಡಿರಲಿಲ್ಲ, ಏನೋ ಮಿಸ್ಸಿಂಗ್ ಥರ ಇದೆ. ಓಕೆ, ಕಬಾಬ್ ಒಂದು ಆ್ಯಾವ್ರೇಜ್ ಅಂತಲೇ ಹೇಳ್ಬೇಕು. ಲೆಗ್ ಪೀಸ್ ಇದೆ ನೋಡಿ, ದೊಡ್ಡ ಲೆಗ್ ಪೀಸ್ ಲವರ್ಸ್ಗೆ ಸಿಕ್ಕಾಪಟ್ಟೆ ಕ್ರಿಸ್ಪಿ ಆಗಿರೋ ಒಂದು ಲೆಗ್ ಪೀಸು. ಕಾಲಂತೂ ಸಿಕ್ಕಾಪಟ್ಟೆ ಜ್ಯೂಸಿ ಆಗಿದೆ. ಚಿಕನ್ ಚೆನ್ನಾಗಿದೆ, ಮಸಾಲ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಸೂಪರ್. ಯಾಕಂದರೆ ಕಬಾಬು ಅದೇ ಮಸಾಲ, ಅದೇ ಕಬಾಬ್ ಮಸಾಲ ಅನ್ನೋದಕ್ಕೋಸ್ಕರ ಆ್ಯಾವ್ರೇಜ್ ಆಗಿದೆ ಅಂತಲೇ ಹೇಳ್ಬೇಕು. ರೈಸು ಫೈನಲಿ ಕುಷ್ಕ ತೊಗೊಂಡಿದ್ದೀವಿ. ಕುಷ್ಕಲ್ಲಿ ನೋಡ್ತಿದ್ದೀರಾ, ಯಾ ಓ ಕುಷ್ಕ ಸೂಪರ್ ಆಗಿದೆ ಸೀರಿಯಸ್ಲಿ. ಆ್ಯಕ್ಚುಲಿ ನೋಡೋಕ್ರೆ ಕುಷ್ಕ ತಿನ್ನೋಕ್ಕೆ ತುಂಬ ಜನ ಬರ್ತಾರೆ ಅಂತಲೇ ಹೇಳ್ಬೇಕು. ಸೊ ಇದು ಗ್ರೇವಿ ಇದೆಯಲ್ಲ, ಗ್ರೇವಿನ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಆಹಾ, ಗೊಜ್ಜಾಗಿ ಬರುತ್ತೆ ಆ್ಯಕ್ಚುಲಿ ನೋಡಿ. ಸೂಪರ್, ಒಳ್ಳೆ ಕ್ವಾಲಿಟಿ ರೈಸ್ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿದೆ. ಆ ಶೇರ್ವಾ ಅಥವಾ ಲೈಕ್ ಅದೇನು ಕೊಟ್ಟಿದ್ದಾರೋ ಅದ್ರ ಜೊತೆ ಟ್ರೈ ಮಾಡಿದೆ, ಇನ್ನೂ ಸೂಪರ್ ಆಗಿದೆ. ಗುಂಟೂರು ಚಿಕನ್ ಇದೆಯಲ್ಲ, ಗುಂಟೂರು ಚಿಕನ್ ಜೊತೆಗೂ ಲೈಟಾಗಿ ಆ ಪೀಸಸ್ನೆಲ್ಲ ಇಟ್ಕೊಂಡು ಗ್ರೇವಿ ಮಾತ್ರ ತೊಗೊಂಡು ಈ ಪೀಸು ಮಧ್ಯದಲ್ಲಿಟ್ಟು ಲೈಟಾಗಿ ಮಿಕ್ಸ್ ಮಾಡಿ, ಈ ಮೊಟ್ಟೆ ಇದೆಯಲ್ಲ, ಮೊಟ್ಟೆನೂ ಲೈಟಾಗಿ ತೊಗೊಂಡು ಮಡಲಲ್ಲಿಟ್ಟು ಒಂದು ಬೈಟ್ ಹೋಗೋಣ ಅಂತ. ಯಾ ಸೂಪರ್, ಖಂಡಿತ ಕುಷ್ಕಾಗೋಸ್ಕರ ಬರ್ಬೋದು. ಕುಷ್ಕ ತೊಗೊಂಡು ಗುಂಟೂರು ಚಿಕನ್ ಲೈಕ್ ಮೈಲ್ಡ್ ಆಗಿರುತ್ತೆ, ಬೇಕಾದ್ರೆ ತೊಗೋಬೋದು. ಬಟ್ ಕಬಾಬ್ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಕುಷ್ಕ ಅಥವಾ ಚಿಕನ್ ಬಿರಿಯಾನಿ ತೊಗೊಳ್ಳಿ, ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿದೆ, ಬಟ್ ಲೈಕ್ ತುಂಬ ಓವರ್ ಹೈಪ್ ಕೊಡೋ ಥರ ಏನಿಲ್ಲ. ಲೈಕ್ ಚೆನ್ನಾಗಿ ಕುಷ್ಕ ತಿನ್ನೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೇಕು. ಬಟ್ ಸ್ಟಾರ್ಟರ್ಸ್ ಅಂತೂ ಸ್ವಲ್ಪ ಆ್ಯಾವ್ರೇಜ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿಬಿಟ್ಟು ಚಾಮರಾಜಪೇಟೆ ಕಡೆ ಒಳ್ಳೆ ಕುಷ್ಕ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಫ್ರಮ್ ದಿನೇಶ್, ಡೂ ವಾಟ್ ಇಲ್ಲ, ಬಾಯ್.